ಅಣ್ಣ ನಮ್ನ ಯಾರು ಗುರ್ತಿಡಿಯಲ್ಲ ತಾನೆ? ನಮ್ಮನ್ನ ಯಾರ ಗುರ್ತಿಡಿತಾರ? ನಾನು ನೋಡು, ಅರ್ಧ ಕುರಿ ಅರ್ಧ ಕೋತಿ ತರ ಇದೀನಿ, ಯಾವನು ಗುರ್ತಿಡಿಯಲ್ಲ ನೋಡು. ಒಳ್ಳೆ ದೊಡ್ಡ ಪೊಲಿಟಿಷಿಯನ್ ಪೋಸ್ಟ್ ಹೊಡೆದಂಗೆ ಎಲ್ಲಿ ನೋಡಿದ್ರು ನಮ್ ಪೋಸ್ಟ್ ಹೊಡೆದು ಹಾಕಿದ್ದಾರೆ. ಇಲ್ಲಿ ನೋಡು, ತಪ್ಪು ಕಾಣಿಸ್ಕೊಳ್ಳೋ, ಯಾರು ಕಾಣಿಸ್ಕೊಳ್ಳೋ. ಅಣ್ಣ ಅದು ಕೊಡಿ. ಹಾಕಿ. ಏನ್ ಸಮಯ ನೀವು ಮಟನ್ ತಿಂತೀರಿ? ನಮ್ಗಲ್ಲ, ನಮ್ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳು ಮಾಂಸ ತಿನ್ಬೇಕು ತಿನ್ಬೇಕು ಅಂತ ಬೈಸ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗಿದು ಎಷ್ಟ್ ಬೇಕು? ಜೇಮ್ ಎಷ್ಟ್ ತಿಂತಾಳೆ ಬಿಟ್ರೆ ಈ ಮಾರ್ಕೆಟ್ ನುಂಗ್ಬಿಡ್ತಾಳೆ. ಒಂದಿಷ್ಟ ಹಾಕಿ. ಆಯ್ತು ಹಾಕಿ, ಕುಯ್ಯೋದೇನ್ ಬೇಡ, ಹಂಗೆ ಹಾಕಿ. ಪಕಡೋ ಸಾಗೋ, ಪಕಡೋ ಜಾರಿ ಬೇಗ ಓಡು, ಬೇಗ ಓಡು. ಅವನಲ್ಲಿ ಸರ್ಕಸ್. ಜಯಮ್ಮನ್ಗೆ ಉದ್ದ ಮೀನ್ ತಗೊಂಡೋಗ್ಬಿಡ್ಬೇಕಣ್ಣ. ಹಿಂದೆ ಒಂದು ಅಟ್ಟಿಸ್ಕೊಂಡ್ ಬರ್ತಾ ಇದೆ, ಹಿಡ್ಕೊಡು. ಹಿಂದೆ ಬರ್ತಾ ಇರೋದು ಮೀನಲ್ಲ, ಮೊಸಳೆ. ಒಡಗು. ಅಯ್ಯೋ ಅಯ್ಯೋ, ಜಯಮ್ಮನ್ ಮಾಂಸ ಬಿದ್ದೋಯ್ತು. ಅದು ಹೋದ್ರೋಯ್ತು, ಬೇರೆ ಮಾಂಸ ಇಲ್ಲೇ ಇದೆಯಲ್ಲ, ಹಾಗೆ ಸುಮ್ನೆ ನಡ್ಕೊಂಡು ಹೋಗ್ಬಿಟ್ಟು ಅದನ್ನ ತಗೊಂಡ್ಬಂದು ಇವ್ನ ಬ್ಯಾಗಲ್ಲಿ ಹಾಕ್ಬಿಡು. ಏನಾಯ್ತು? ಮಾಂಸ ಏನೋ ಇದೆ, ಪಕ್ಕದಲ್ಲೇ ಸಿಂಹ ಬೇರೆ ಇದೆಯಲ್ಲೋ. ಅಯ್ಯ ನಿನ್ನ, ನಾವು ನೋಡದೆ ಇರೋ ಸಿಂಹ ಏನೋ. ಎಷ್ಟೊಂದು ಸಿಂಹ ಇತ್ತು ಸರ್ಕಸ್ ಅಲ್ಲಿ. ಅದು ಬೇರೆ ಇದು ಬೇರೆ. ಸಿಂಹದ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ಸಿಂಹ ಎದರ್ ಬಿಡುತ್ತೆ ಅಂತ ಡೇವಿಡ್ ಅಂಕಲ್ ಹೇಳ್ತಿದ್ರು. ಹೌದಾ? ಕಣ್ಣಲ್ಲಿ ಕಣ್ಣಿಟ್ಟು ತಾವೇ ತಂದ್ಬಿಡಿ. ನಾನು ಹೋಗಲ್ಲ. ನೀನೇ ಹೋಗಲ್ಲ, ನಿನಗೆ 4 ಕಣ್ಣಿದೆ. 2 ಕಣ್ಣಿಂದ ಸಿಂಹ ನೋಡ್ಬೋದು, 2 ಕಣ್ಣಿಂದ ಮಾಂಸ ತಗೋಬಹುದು. ಹೋಗ ಹೋಗಣ್ಣ. ಕಣ್ಣಲ್ಲಿ ಕಣ್ಣಿಟ್ ನೋಡು. ಅದಕ್ಕೆ ಹೆದರಿಕೆ ಆಗ್ತಾ ಇದೆಯಾ? ಅದಕ್ಕೆ ಹೆದರಿಕೆ ಆಗ್ತಿದೀವಲ್ವೋ? ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ. ಭಯ ಬೀಳ್ಬೇಡ. ರೈಟ್ ಅಲ್ಲಿ ನೋಡು, ಈಗ ಲೆಫ್ಟ್ ಅಲ್ಲಿ ನೋಡು, ಕೋಪಾಗ್ ನೋಡು, ನೋಡು. ಸಿಂಹದ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕಂತೆ ಐಡಿಯಾ. ಅದು ಗಂಡ್ ಸಿಂಹ. ನೀನ್ ಸರ್ಕಸ್ ಅಲ್ಲಿ ಹೆಣ್ ಸಿಂಹಕ್ ಡಬ್ಬಿಂಗ್ ಕೊಡ್ತಿದ್ಯಲ್ಲ, ಅಲ್ಲಿ ನಿಂತ್ಕೊಂಡು ಹೆಣ್ ಸಿಂಹ ಹತ್ರ ಕೂಗು. ಗಂಡ್ ಸಿಂಹ ಬರುತ್ತೆ, ನಾನ್ ಲಬಕ್ಕದ ಎತ್ಕೊಂಡ್ಬಿಡ್ತೀನಿ ಮಾಂಸನ. ಹೋಗಣ್ಣ, ಇಲ್ಲಾಂದ್ರೆ ಜೈಮ ಕೈ ಬಾಬಾ ಬಿಡ್ತಾಳೆ.
ಕೋಳಿ ತರ ಬೇಡ, ಸಿಂಹದ ತರ ಕೂಗೋಣ. ಇನ್ನೂ ಸ್ವಲ್ಪ ಸೆಕ್ಸಿ ಹಾಕು. ನೀವ್ ಯಾವಾಗ್ಲೂ ಅಲ್ಲಿಗೆ ಹೋದ್ರಿ? ಅದ್ ಬಗುಳ್ದಾಗ ಹಚ್ಚಿ ಗೊರ್ರೆ ಅಂದಾಗ ಮೈ ಮೇಲ್ ಬಂದಾಗ ಆಯ್ತು. ಕೆಳಗೆ ಇಳಿರು. ನೀನ್ ಹೇಳಿದ್ದೆ. ಇದು ಗಿಟ್ಟಲ್ಲ, ಹೋಗೋಣ. ಅಣ್ಣ ಒಂದ್ ಎಕ್ಸ್ಟ್ರಾರ್ಡಿನರಿ ಐಡಿಯಾ. ತಾಮ್ರ ತಲೆಗೆ ಐಡಿಯಾ ಬಂತ. ಈ ಪುಂಗಿನ ಆ ಸಿಂಹದ ಮುಂದೆ ಊದಿ ಆ ಸಿಂಹನ ಹಂಗೆ ಮಲಗಿಸಿ ಆ ಮಾಂಸ ಎತ್ಕೊಂಡ್ಬಿಡ್ತೀನಿ. ತಗೊಂಬೋಗು. ವರ್ಕೌಟ್ ಆಗುತ್ತಾ? ಏನು ಅಂತ ಉತ್ತರ ಕೊಡೋದು? ಸುಮ್ಮನೆ ಅಣ್ಣ ಏನಪ್ಪಾ? ನೋಡೋಣ, ಮಾಂಸ ತಂದಿದ್ದೀನಿ. ಮಾಂಸನ ನೀನ್ ನೋಡ್ದಿಯ ಕಂದ? ಇಲ್ಲ ಅಣ್ಣ, ನಿಮ್ಮಿಬ್ಬರಿಗೂ ಫಸ್ಟ್ ತೋರಿಸ್ಬೇಕು ಅಂತ ಓಡೋಡಿ ಬಂದೆ ಅಣ್ಣ. ನಾವು ನೋಡಿದ್ವಿ ಕಂದ. ತನ್ನ ಅಮೋಘವಾದ ಕಣ್ಣನ್ನು ಒಂದ್ಸಲ ತೆರೆದು ಅದನ್ನ ನೋಡ್ಬಿಡು ಕಂದ. ಬ್ಲೇಡು ಅಕ್ಕ, ಆ ಬಾತ್ರೂಮ್ ವಾಸನೆ ಬರ್ತಾ ಇದೆ. ಬಾತ್ರೂಮ್ ಬಾಗ್ಲಾಕು. ಅಕ್ಕ, ವಾಸನೆ ಬರ್ತಾ ಇರೋದು ಬಾತ್ರೂಮ್ ಇಂದ ಅಲ್ಲ, ಇದರಿಂದ. ಇದೇನ್ರಿ ಇದು? ಒಂದ್ ಕಡೆ ಕಲ್ಲಂಗಿದೆ, ಒಂದ್ ಕಡೆ ವಾಸನೆ ಇದೆ. ಚರ್ಬಿ ಚರ್ಬಿ ಬೇಕು, ತೊಡೆ ಮಾಂಸ ಬೇಕು ಅಂದ್ರಲ್ಲ ಅದೇ. ಕತ್ತರ್ಸಕಿನ ತಗೊಂಬಂದ್ ಕೊಡ್ಬೇಕು. ತಂದೆ ಅದನ್ನ ನಿಧಾನವಾಗಿ ಕಟ್ ಕಟ್ ಮಾಡಿ ತಿನ್ಬೇಕು. ಏನು ಅದು? ಗರಗಸ. ನನ್ನ ಮಗನೇ ಗರಗಸ ನನ್ಗೆ ಗೊತ್ತಿಲ್ವಾ? ಏನ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ಯಾ? ಇಸ್ಕೊಂಡ್ ಕತ್ತರ್ಸ. ಅಯ್ಯಪ್ಪ, ಎಲ್ಲಿಂದ ತಂದ್ರೆ ಈ ಮಾಂಸನ? ನಾವ್ ಝೂಗ್ ಹೋಗೇ ಇಲ್ಲ, ಸಿಂಹದ ಬೋರಿಂದ ಮಾಂಸ ಕದಿಲೇ ಇಲ್ಲ. ಸಿಂಹದ ಬೋನಿಂದ ನನಗೆ ಈ ಮಾಂಸ ತಂದ್ರ? ನೀನ್ ಮಾತ್ರ ಸುಮ್ನೆ ಬಿಡುದಿಲ್ಲ, ನಾನ್ ನಿನ್ನೆ ತಿಂದ್ಬಿಡ್ತೀನಿ. ಅವ್ನು ಇರೋದೇ ಒಂದ್ ಕಿವಿ ಕಣಮ್ಮ, ಇನ್ನೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ, ಅದನ್ನ ಕಚ್ಬಿಡ್ಬೇಡ. ಇದನ್ನ ಈ ಬೆಕ್ಕ ತಿನ್ಸ್ಬಿಡು. ಸರಿ ಅಕ್ಕ. ಈ ಬೆಕ್ಕನ ಡಬಲ್ ರೋಸ್ಟ್ ಮಾಡಿ ಉಪ್ಪು ಮೆಣಸಿ ಉದುರಿಸಿ ಚೆನ್ನಾಗಿ ನಿಂಬೆ ಹಣ್ಣು ಹಿಂಡಿ ತಗೊಂಡ್ ಬಾ. ಯಾಕೆ? ನಿಮಗ್ ತಿನ್ಸಕ್ಕೆ. ನೀವು ನನಗೆ ಝೂ ಮಾಂಸ ತಿನ್ನಿಸ್ತೀರಾ ಈ ಜಯಮ್ಮನಿಗೆ? ಬೆಕ್ ಮಾಂಸ ಯಾವತ್ತಾರು ತಿಂದಿದ್ಯಾ? ಏನ್ ಸೌಂಡ್ ಅದು? ಬೆಕ್ಕು ಮಾಡ್ರಾಗೋ. ಆಹಾ, ನಿಮಗೆ ಫ್ರೈ ಆಗತ್ತಾ ಇದೆ. ತಿನ್ರೋ. ನಿನಗೇನಾದ್ರು ಬೆಕ್ಕಿನ ಶಬ್ದ ಕೇಳಿಸ್ತಾ? ಅಣ್ಣ, ಒಂಥರ ಚೆನ್ನಾಗೇ ಇದೆ.
ಸಾಯಕ್ ಮುಂಚೆ ತುಂಬಾ ಹಸುವಾಗಿತ್ತೋ ಏನೋ ಪಾಪ. ಮುಚ್ಕೊಂಡ್ ತಿನ್ನೋ. ಅದನ್ನ ತಿಂದ್ಬಿಟ್ಟು ಒಂದ್ಸಲ ಡ್ರರ್ ಅಂತ ತೆಗೆದ್ರೆ ಮಿಯಾವ್ ಮಿಯಾವ್ ಅಂತ ಸೌಂಡ್ ಬರ್ಬೇಕು. ತಿನ್ಬಿಡು ಹೋಗ್ಲಿ. ತಿನ್ನು, ಬೇಗ ತಿನ್ ಬಾಕ್ಸ್ ಹುಡುಕಿ. ತಿನ್ನೋ. ಬದುಕೋ ಹೋಗು. ಸದ್ಯ ಪಾಪ ನನ್ಗಿಲ್ಲ. ನನ್ ಮಕ್ಕಳು ಈ ವೆಜಿಟೇಬಲ್ ಕಟ್ಲೆಟ್ನೆ ಬೆಕ್ಕಿನ ಮಾಂಸ ಅಂತ ತಿನ್ಲಿ.